ಹಾಗೂ ಪೆನ್ಡ್ರೈವ್ ಮೂಲಕ ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ಗೆ ರಾಜ್ಯದ ಮಹಿಳೆಯರ ಗೌರವ ಕಾಪಾಡುವಲ್ಲಿ ವಿಫಲವಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಬಿಡುಗಡೆಯ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ. ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕೆಂದು ಆಗ್ರಹಿಸಿ ರಾಜಕೀಯ ದುರುದ್ದೇಶದಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳ ಮೂಲಕ ಬಂಧಿಸಿದ್ದು ಖಂಡನೀಯ ಎಂದು ಗುರುವಾರ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜೆಡಿಎಸ್ ಕಾರ್ಯಕರ್ತರು ಹರಿಹಾಯ್ದರು. ಡಿಕೆಶಿಗೆ ಧಿಕ್ಕಾರ, ಡಿಕೆಶಿಗೆ ಮಾಡ್ಬೇಡ್ರಿ. ಯಾಕೆ ಹತ್ತಂಗಲ್ಲ ಸಿಡಿ ಫ್ಯಾಕ್ಟ್ರಿ ಡಿಕೆಶಿಗೆ, ಸಿಡಿ ಫ್ಯಾಕ್ಟ್ರಿ ಸುರ್ಜಿವಾಲಾಗೆ, ಸಿಡಿ ಫ್ಯಾಕ್ಟ್ರಿ ನಾಯಕ ಸಿದ್ದರಾಮಯ್ಯಗೆ, ಸಿಡಿ ಸರ್ಕಾರಕ್ಕೆ, ಇಟ್ಕೊಂಡು ನಡ್ಕತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಡಿ ನಾಯಕ ಸಿದ್ದರಾಮಯ್ಯಗೆ, ಸಿಡಿ ನಾಯಕ ಡಿಕೆ ಶಿವಕುಮಾರ್ಗೆ ಏನ ಹತ್ತಲ್ ಬಿಡ್ರಿ. ಚಪ್ಪಲ್ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಮಾತನಾಡಿ, ಈ ಹಿಂದೆ ನಮ್ಮ ಜಿಲ್ಲೆಯ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಿಡುಗಡೆಯ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇತ್ತು. ಈಗ ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ ಬಿಡುಗಡೆಯ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ. ಕೂಡಲೇ ಡಿಕೆ ಶಿವಕುಮಾರ್ ನನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದ್ರು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಸಿಡಿ ಸರ್ಕಾರ, ಎಲ್ಲ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳದ್ದು ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿಗಳನ್ನ ಇಟ್ಕೊಂಡು ಅವನ್ನೆಲ್ಲ ಫೇಕ್ ಸಿಡಿಗಳನ್ನು ಮಾಡಿಕೊಂಡು ಎಲ್ಲ ರಾಜಕಾರಣ ಬ್ಲ್ಯಾಕ್ ಮೇಲ್ ಮಾಡೋದು. ಸಿಡಿ ಫ್ಯಾಕ್ಟ್ರಿ ಮಾಲಕರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ನ ಸರ್ಕಾರದಿಂದ ಕಿತ್ತೊಗಿಬೇಕು ಸಿದ್ದರಾಮಯ್ಯನವರೇ. ಅದಲ್ಲದೆ ಸುರ್ಜೇವಾಲಾ ಅವರು ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡ ಇಲ್ಲಿ ಈ ರಾಜ್ಯದಲ್ಲಿ ದರೋಡೆ ಮಾಡ್ತಾ ಇದೆ. ಅದಲ್ಲದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾದ್ರು ತಪ್ಪಡಿದ್ರೆ ಶಿಕ್ಷೆ ಆಗಲಿ. ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಅವರು ಅದನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. SIT ಅಂದ್ರೆ ಏನಾಗಿದೆ ಅಂದ್ರೆ ಇದು ಸಿದ್ದರಾಮಯ್ಯನ SIT, ಇದು ಸ್ವತಂತ್ರ ಸಂಸ್ಥೆ ಅಲ್ಲ, ಸಿದ್ದರಾಮಯ್ಯನ ಕೈಗೊಂಬೆಯಾಗಿ ನಡೀತಕ್ಕಂಥ SIT ಮತ್ತು ಡಿಕೆ ಶಿವಕುಮಾರ್ನ ಕೈಯಲ್ಲಿರ್ತಕ್ಕಂಥ SIT ಮತ್ತು ನಮ್ಮ ಗೃಹ ಸಚಿವರ ಕೈಯಲ್ಲಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ SIT ಈ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ನಾವು ಪ್ರಜ್ವಲ್ ರೇವಣ್ಣ ಸಂಸದರು ತಪ್ಪಡಿದ್ರೆ ಶಿಕ್ಷೆ ಆಗಲಿ. ಏನೂ ಇಲ್ಲದಂತ ನಮ್ಮ ಮಾಜಿ ಸಚಿವರು 40 ವರ್ಷ ಇತಿಹಾಸದಲ್ಲಿ ಇರ್ತಕ್ಕಂಥ ಒಬ್ಬ ಎಚ್.ಡಿ. ರೇವಣ್ಣ ಅವ್ರನ್ನ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಆಪಾದನೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಬಂಧಿಸಿ SIT ಕಸ್ಟಡಿಗೆ ತಗೊಂಡು ಇಲ್ಲದೆ ಅವ್ರನ್ನ ಏನು ಯಾರನ್ನೋ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಇಂದು ಅರೆಸ್ಟ್ ಮಾಡ್ತಾ ಇರೋದು ಇದು ದುರ್ದೈವ ಸಂಗತಿ. ಇದು ರಾಜಕೀಯ ದುರುದ್ದೇಶದಿಂದ ನಡೆದಂಥ ಇದು ಒಂದು ಕೆಲಸ. ಆ ಕಾರಣಕ್ಕಾಗಿ ಎಲ್ಲ ವಿಡಿಯೋಗಳು ವೈರಲ್ ಆಗಿದ್ದಾವೆ.
ಡಿ ಕೆ ಶಿವಕುಮಾರ್ ವೈರಲ್ ಆಗಿದೆ, ಎಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲವೂ ವೈರಲ್ ಆಗಿದ್ದಾವೆ. ಆ ಕಾರಣಕ್ಕಾಗಿ ಈ ಸರ್ಕಾರ, ಈ ರಾಷ್ಟ್ರಪತಿಗಳಿರ್ಬೋದು, ರಾಜ್ಯಪಾಲರಿರ್ಬೋದು, ಈ ಸರ್ಕಾರವನ್ನು ವಜಾ ಮಾಡ್ಬೇಕು. ಮೊದಲು ಈ ಸಿ ಡಿ ಸರ್ಕಾರ ವಜಾ ಮಾಡಬೇಕು. ನಮ್ಮ ಬೇಡಿಕೆ ತಪ್ಪೇನಾಗಿದೆ ಎಲ್ಲ ಎನ್ಕ್ವೈರಿಯನ್ನು CBI ಕೊಡಬೇಕು. ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ CBI ಕೊಡಬೇಕು. ಈ ಭ್ರಷ್ಟ ಸರ್ಕಾರ, ಈ ಸಿ ಡಿ ಸರ್ಕಾರ ಇದು ಒಂದೇನು ಮಾಡಿಲ್ಲ. ಹಿಂದೆ ನಮ್ಮ ಜಿಲ್ಲೆ ನಾಯಕರಾಗಿರ್ತಕ್ಕಂಥ ಸಾಹುಕಾರರು ಸಹಿತ ಇದೇ ರೀತಿಯನ್ನು CD ಮಾಡಿದಂಥ ಮಹಾನ್ ನಾಯಕ. ಆ ನಾಯಕ ಯಾರು ಇಡೀ ಜಗತ್ ಜಾಹೀರಾಗೈತಿ. ರಾಜ್ಯದಲ್ಲಿ 1,00,000 CD ಇನ್ನೂ ಅದಾವಂತ ಅವರೇ ವಿಡಿಯೋದಲ್ಲಿ ತಮ್ಮ ಸಂಭಾಷಣೆಯಲ್ಲಿ ಫೋನ್ನಲ್ಲಿ ಮಾತಾಡಿದಾಗ 1,00,000 CD ಅದಾವಂತಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಅದ್ರಾಗ CD ಐತಂತೆ ಸರ್ಕಾರದ ಸಿದ್ದರಾಮಯ್ಯ ಅವರು ತಿಳ್ಕೊಬೇಕು. ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಹೊರಬೀಳ್ತೈತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರದ್ದು ಹೊರಬೀಳಿಸ್ತಾರೆ. ಈ ಸರ್ಕಾರ ಸಿ ಡಿ ಸರ್ಕಾರ ಕಿತ್ತೊಗಬೇಕು. SITಯನ್ನು ನಮಗೆ ನಂಬಿಕೆ ಇಲ್ಲ, CBI ಕೊಡಬೇಕು. ಈ SIT ಸರ್ಕಾರದ ಕೈಗೊಂಡಾಗಿದೆ. ಸರ್ಕಾರ ವಜಾ ಮಾಡಬೇಕು, DCM ಅನ್ನ ಸರ್ಕಾರದ ಕಿತ್ತೊಗಬೇಕು. ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.